ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತು ನಾನು ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಬೆಳಗ್ಗೆ ಎದ್ದಿದ್ದೀನಿ. ಬೆಳಗ್ಗೆ ಎದ್ದೆ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ಇಷ್ಟೊತ್ತಿಗೆ ಹೇಳೋದು. ಈಗ ಟೈಮ್ ಬಂದು ನೀವು ಅಲ್ಲಿ ನೋಡ್ಬೋದು 5:30 ಆಗಿದೆ. ನಾನು 5:20ಗೆ ಎದ್ದಿದ್ದೆ. ಯಾಕೆ ಅಂದರೆ ನಾನು 6 o'clockಗೆ ಸ್ವಿಮ್ಮಿಂಗ್ಗೆ ಹೋಗ್ತೀನಿ. ಸೊ ಅದಕ್ಕೆ ಬೇಗ ಎದ್ದೇಳುವಂಥ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಎದ್ದಿದ ತಕ್ಷಣ ನಾನು ಡೈಲಿ ಕುಡಿಯೋದು ಬಿಸಿನೀರು. ಪಪ್ಪ ಕಾಯಿಸ್ಕೊಟ್ಟಿದ್ರು, ಇವಾಗ ಅದನ್ನು ಕುಡಿತಾ ಇದ್ದೀನಿ. ಆ್ಯಂಡ್ ದೆನ್ ಈಗ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಸೊ ಗೈಸ್, ಈಗ ಸ್ವಿಮ್ಮಿಂಗ್ ಕಾಸ್ಟ್ಯೂಮಲ್ಲಿ ರೆಡಿಯಾಗಿ ಬಂದಿದ್ದೀನಿ. ಗಂಟು ಹಾಕಿದ್ದೀನಿ, ಇದ್ರ ಮೇಲೆ ಸ್ವಿಮ್ಮಿಂಗ್ ಕ್ಯಾಪ್ ಹಾಕೋಣ ಅಂತ. ಆ್ಯಂಡ್ ಇವಾಗ ಇಲ್ಲಿ ಪಪ್ಪ ಮನೇಲಿ ಎಲ್ರಿಗೂ ಬಾದಾಮ್ ಬಿಡಿಸಿಟ್ಟಿದ್ದಾರೆ. ಇದ್ರೊಳಗೆಲ್ಲ ಇವಾಗ ತಿಂತೀವಿ. ಮಮ್ಮಿನೂ ಇವಾಗ ಜಸ್ಟ್ ಎದ್ದರು. ಗೈಸ್, ಈಗ ಸ್ವಿಮ್ಮಿಂಗಿಗೆ ಹೋಗೋದು. ಚಿನ್ಮಿಯಿಂದ ರೆಡಿ ಆಗ್ತಿದ್ದಾಳೆ. ಅವಳು ರೆಡಿ ಆದಮೇಲೆ ಸ್ವಿಮ್ಮಿಂಗಿಗೆ ಹೋಗ್ತೀನಿ. ಎಷ್ಟು ಕತ್ತೆ ಆದರೂ ಸ್ವಲ್ಪ ಬೆಳಕು ಬಂದಿದೆ. ಬೆಳಕಿನ ಬಗ್ಗೆ ಮಾತಾಡ್ತಿದ್ರೆ ಕೆಳಗಡೆ ತೋರಿಸ್ತೀಯಲ್ಲ ಅಮ್ಮ, ಮೇಲ್ಗಡೆ ನೋಡು. ಸೂರ್ಯ ಹುಟ್ತಾ ಇದೆ. ಮನೆಗೆ ಎಷ್ಟು ಟೈಮ್ ಆಯಿತು, ಹೋಗೋಣ. ಬಾಯ್ ಬಾಯ್. 5:51 ಹೊರಡ್ತಿದ್ದೀವಿ. ಅವಳು ಬೆಳಗ್ಗೆ ಹೊತ್ತಂಗೆ ಯಾರ ಜೊತೆನೂ ಮಾತಾಡಲ್ಲ. ಫುಲ್ ಸೈಲೆಂಟ್. ಯಾವಾಗ ಮಾತಾಡಲ್ಲ ಅವಳು. ಯಾವುದು ಫುಲ್ ಸೈಲೆಂಟ್ ಮುನ್ಸ್ಕೊಂಡೇ ಇರ್ತಾಳೆ. ಅದಕ್ಕೆ ಪಪ್ಪ ಹೇಳ್ತಿದ್ರು, ಅವಳು ಆ್ಯಕ್ಚುಲಿ 4 ಡೇಸಿಂದ ಸ್ವಿಮ್ಮಿಂಗಿಗೆ ಬಂದೇ ಇಲ್ಲ. ಅದಕ್ಕೆ ಅವಳು ಏನೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ಗೊತ್ತಿಲ್ವಲ್ಲ. ಅದಕ್ಕೆ ಸ್ವಲ್ಪ ಭಯ ಪಟ್ಕೊಂಡ್ಬಿಟ್ಟು ಅವಳು ಇವತ್ತು. ಹೌದಲ್ವ ಚಿನ್ಮಯ್? ರಿಯಾಲಿಟಿ ಹೇಳ್ಬಿಟ್ಟು ಹಳೆ ಜೋಕ್ ಯಾವುದು ನೆನ್ಸ್ಕೊಂಡಲ್ಲಮ್ಮ. ಸೊ ಗೈಸ್, ಈಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಸ್ವಿಮ್ಮಿಂಗ್ ತುಂಬ ಚೆನ್ನಾಗಿತ್ತು. ಇವತ್ತು ಹ್ಯಾಂಡ್ ಮೂಮೆಂಟ್ ಎಲ್ಲ ಹೇಳ್ಕೊಟ್ರು. ಸೊ ತುಂಬ ಫನ್ ಆಗಿತ್ತು ಇವತ್ತು ಕೂಡ. ಆ್ಯಂಡ್ ಬಂದಿದ ತಕ್ಷಣ ಇವಾಗ ಕ್ಲೋರಿನ್ ವಾಟರಲ್ಲೆಲ್ಲ ಬಂದಿರ್ತೀವಲ್ಲ, ಮುಖ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಎಣ್ಣೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನೆಲ್ಲ ಮುಖಕ್ಕೆ ಹಚ್ತೀನಿ. ಬಿಕಾಸ್ ಕ್ಲೋರಿನ್ ವಾಟರಿಂದ ಸ್ಕಿನ್ ಕಪ್ಪಾಗುತ್ತೆ ಅಲ್ವಾ. ಸೊ ದಟ್ ಸ್ಕಿನ್ ಕಪ್ಪಾಗಬಾರ್ದು ಅಂತ ಇದನ್ನು ಹಾಕ್ತೀನಿ. ಕೈಗೆಲ್ಲ ಏನು ಹಚ್ಚಕ್ಕೆ ಹೋಗಲ್ಲ, ಬರೀ ಮುಖಕ್ಕೆ ಮಾತ್ರ ಹಚ್ತೀನಿ. ಇವಾಗ ಇದನ್ನೆಲ್ಲ ಹಚ್ಬಿಟ್ಟು ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಏನಕ್ಕೆ ಆ್ಯಕ್ಟಿಂಗ್ ಮಾಡ್ತಿದ್ಯಾ? ಕಾಂಚನದಲ್ಲಿ ಅವ್ನು ಆಡ್ತಾನಲ್ಲ, ಬಾಯಿ ಮುಚ್ಕೊಂಡಿರೆ. ಸೊ ಗೈಸ್, ಈಗ ಮುಖಕ್ಕೆಲ್ಲ ಹಚ್ಚಾದ್ಮೇಲೆ ಇವಾಗ ಎಕ್ಸಸೈಸ್ ಮಾಡೋಕ್ಕೆ ಬಂದಿದ್ದೀನಿ. ಎಕ್ಸಸೈಸ್ ಏನಂದರೆ ಏನು ಜೋರು ಎಕ್ಸಸೈಸ್ ಏನು ಮಾಡಲ್ಲ, ಜಸ್ಟ್ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಬಿಟ್ಟು ಅಷ್ಟೇ. ನಮ್ಮದು ಎಕ್ಸಸೈಸ್ ಅಂದರೆ ಅಷ್ಟೇ, ಜಾಸ್ತಿ ಅಲ್ಲ, ಏನು ಮಾಡೋಕ್ಕೆ ಹೋಗಲ್ಲ. ಇವ್ರ ಪ್ರಕಾರ ಎಕ್ಸಸೈಸ್ ಅಂದರೆ ಇದು ದಪ್ಪ ಆಗೋದು. 700 ಗ್ರಾಮ್ಸ್ ದಪ್ಪ ಆಗೋಳು ಎಕ್ಸಸೈಸ್ ಮಾಡಿದ್ರು. ಗೈಸ್, ಅದಕ್ಕಿಂತ ಮುಂಚೆ ಇದು 1 kg ಕಡಿಮೆ ಆಗಿದೆ, ತಿರ್ಗಾ 700 ಗ್ರಾಮ್ಸ್ ಜಾಸ್ತಿ ಆಗಿದ್ದೀನಿ.
ಸುಳ್ಳು. ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೆ. ಹೇಳೋದಲ್ಲ ಸುಳ್ಳು ಗೈಸ್. ಯಾವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಆಫ್ಟರ್ 30 ಮಿನಿಟ್ಸ್ ಆಫ್ ಎಕ್ಸಸೈಸ್ ಈಗ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕ್ಲಾಸಿಕಲ್. ಆ್ಯಕ್ಚುಲಿ ನಾನು ಯಾವಾಗಲೂ 2 ಅವರ್ಸ್ ಪ್ರಾಕ್ಟೀಸ್ ಮಾಡೋದು, ಆದರೆ ಇವತ್ತು ಹೊರಗಡೆ ಹೋಗೋದಿದ್ದರಿಂದ ಜಸ್ಟ್ 1 ಅವರ್ ಪ್ರಾಕ್ಟೀಸ್ ಮಾಡಿದೆ. ತುಳಸಿ ದಳ ಮೂಲಸೆ ಸಂತೋಷ ಮೂಲ, ತುಳಸಿ ದಳ ಮೂಲಸೆ ಸಂತೋಷ ಮೂಲ, ಸಂತೋಷ ಮೂಲ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೊ ಗೈಸ್, ಈ ವ್ಲಾಗ್ ಶೂಟ್ ಮಾಡಿದ ದಿನ ಬಂದು ರಾಮನವಮಿ ಹಬ್ಬದ ದಿವಸ ಆಗಿತ್ತು. ನನಗೆ ಸ್ವಲ್ಪ ಹೊರಗಡೆ ಹೋಗೋದ್ರ ಕೆಲಸ ಇದ್ದಿದ್ದರಿಂದ ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಅವ್ರು ಫಸ್ಟ್ ರೆಡಿ ಆಗ್ತಿದ್ರು. ಅಲ್ಲಿವರೆಗೂ ಇವತ್ತು ಹಬ್ಬದ ಪ್ರಯುಕ್ತ ನಾನೇ ಪೂಜೆ ಮಾಡಿದೆ. ಸೊ ಗೈಸ್, ಇವತ್ತು ರಾಮನವಮಿ ಪ್ರಯುಕ್ತ ನಮ್ಮ ಮನೇಲಿ ಮಜ್ಜಿಗೆ, ಎಲ್ಲರ ಮನೇಲೂ ಇದೇ ಇರುತ್ತೆ, ಪಾನ್ಕ ಆ್ಯಂಡ್ ಕೋಸಂಬರಿ ಮಾಡಿದ್ದಾರೆ. ಸೊ ಇವಾಗ ಇದನ್ನೆಲ್ಲ ತಿಂದು ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಸೊ ಗೈಸ್, ಇವತ್ತು ನನಗೆ ಒಂದು ರೆಕಾರ್ಡಿಂಗ್ ಇತ್ತು, ಒಂದು ಮೂವಿಗೆ ಡ್ಯುಯೆಟ್ ಸಾಂಗ್ ಹಾಡೋದಿತ್ತು. ಅದಕ್ಕೆ ನಾನು ಮಮ್ಮಿ ಇವಾಗ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ಯಾವ ಮೂವಿ ಹಾಡಿದ್ದೀನಿ, ಯಾವ ಸಾಂಗ್ ಹಾಡಿದ್ದೀನಿ ಅನ್ನೋದೆಲ್ಲ ರಿವೀಲ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಫಿಲಮ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಇದೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಸೊ ಅದನ್ನು ನಾನು ಫಾಲೋ ಮಾಡಬೇಕು, ಅದಕ್ಕೆ ಇಲ್ಲಿ ಆಡಿಯೋ ಮ್ಯೂಟ್ ಮಾಡಿದ್ದೀನಿ. ಆ್ಯಂಡ್ ಗೈಸ್, ಈ ಸಾಂಗು ಕಂಪೋಸ್ ಆ್ಯಂಡ್ ಅರೇಂಜ್ಮೆಂಟ್ ಮಾಡಿರೋದು ಬಂದು ವಿ ಮನೋಹರ್ ಸರ್ ಮತ್ತು ಮಾರುತಿ ಸರ್ ಅಂತ. ಸೊ ಅವ್ರ ಜೊತೆ ಇವತ್ತು ನಾನಿಲ್ಲಿ ವರ್ಕ್ ಮಾಡ್ತಾ ಇರೋದು. ಆ್ಯಂಡ್ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಮುಗ್ದಾದ್ಮೇಲೆ ನಾನು ಮಮ್ಮಿ ಮತ್ತು ಮನೋಹರ್ ಸರು ಹತ್ರದಲ್ಲಿರೋ ಒಂದು ಹೋಟೆಲ್ಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಪ್ಪ ಅಮ್ಮ ಅವರು ಯೂಶಲ್ ಆಗಿ ಸಂಜೆ ಹೊತ್ತು ವಾಕಿಗೆ ಹೋಗ್ತಾರೆ. ಸೊ ಅವರು ಹಾಗೆ ವಾಕಿಗೆ ಹೋದರು. ನಾನು ಮತ್ತು ಚಿನ್ಮಯ್ ಕೀಬೋರ್ಡ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಟಿವಿ ನೋಡಿ ಆಮೇಲೆ ಇಡೀ ಫ್ಯಾಮಿಲಿ ಎಲ್ಲ ಲಾಸ್ಟಲ್ಲಿ ಒಂದು ವೆಬ್ ಸೀರೀಸ್ ನೋಡಿ ಮಲ್ಕೊಂಡ್ವಿ. ಸೊ ದಿಸ್ ವಾಸ್ ಮೈ ಡೇ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ do not forget to like, comment, share and subscribe to my channel. Lots of love. Take care until the next video. Bye bye.